आई शारदे लोक पूजिते नरनाथे नमोस्तुते। ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಚಿತ್ರದುರ್ಗ ಅರಣ್ಯ ವಿಭಾಗ ಇವರ ಸಹಯೋಗದಲ್ಲಿ ಔಷಧಿ ಸಸ್ಯ ಹಾಗೂ ಜೀವ ವೈವಿಧ್ಯದ ಕುರಿತು ಚಿತ್ರದುರ್ಗ ವಿಭಾಗ ಮಟ್ಟದ ಅರಣ್ಯ ಅಧಿಕಾರಿಗಳ ಮತ್ತು ಮುಂಚೂಣಿ ಸಿಬ್ಬಂದಿಯ ಸಾಮರ್ಥ್ಯವರ್ಧನ ಕಾರ್ಯಾಗಾರಕ್ಕೆ ಅರಣ್ಯ ಇಲಾಖೆಯು ಸರ್ಕಾರಕ್ಕೆ ವಾರ್ಷಿಕ ಸುಮಾರು 300 ಕೋಟಿ ರೂಪಾಯಿ ಆದಾಯವನ್ನು ನೀಡ್ತಾ ಇದೆ. ಅದು ಪೂರ್ತಿ ಈ ಟಿಂಬರ್ ಮರಮಟ್ಟ ಈ ಮಾರಾಟದಿಂದ ಬಂದಂತಹ ಇದರ ತದ್ವಿರುದ್ಧವಾಗಿ ಈ ಔಷಧಿ ಗಿಡಗಳ ವಹಿವಾಟು ಬಹಳ ದೊಡ್ಡದು. ಅದನ್ನು ಒಂದು ಉದಾಹರಣೆಯಾಗಿ ನೀಡಬೇಕಾದ್ರೆ ಡಾಬರ್ ಸಂಸ್ಥೆಯ ವಾರ್ಷಿಕ ವಹಿವಾಟು ಸುಮಾರು 90,000 ಕೋಟಿ. ಅದರಲ್ಲಿ 80% ಪ್ಲಾಂಟ್ ಬೇಸ್ಡ್. ಕರ್ನಾಟಕ ಬಯೋಡೈವರ್ಸಿಫೈಡ್ ರೀಜನ್ ಅಂತ ಹೇಳಿದ್ರೆ ವಿಶಿಷ್ಟವಾದಂತಹ ಈ ದೇಶದಲ್ಲೇ ವಿಶಿಷ್ಟವಾದಂತಹ ಪ್ರದೇಶ ಅಂತ ಹೇಳಿದ್ರೆ ನಮ್ಮ ರಾಜ್ಯ ತಪ್ಪಾಗ್ಲಿಕ್ಕಿಲ್ಲ. ವಿಶಿಷ್ಟವಾದಂತಹ ಪ್ರಭೇದಗಳು ಪ್ರಾಣಿಗಳು ಅಡವಿನಲ್ಲಿ ಬಂದು ನಿಂತಿರುವಂತದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಅಭಿವೃದ್ಧಿ ಹೆಸರಿನಲ್ಲಿ ಸಾಕಷ್ಟು ಅರ್ಬನೈಸೇಷನ್, ರ್ಯಾಪಿಡ್ ಅರ್ಬನೈಸೇಷನ್ ಅಂತ ನಾವು ಏನ್ ಹೇಳ್ತೀವಿ ಅಂತದ್ದು ಎಫೆಕ್ಟ್. ಅಭಿವೃದ್ಧಿ ಆಗ್ಬೇಕು, ಆದ್ರೆ ಸುಸ್ಥಿರ ಅಭಿವೃದ್ಧಿ ಆದ್ರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆದ್ರೆ ಉತ್ತಮ ಅನ್ಸುತ್ತೆ. ನಮ್ಮ ಕಾಡು ಕೂಡ ಉಳಿಬೇಕು. ನಾವು ನೀವೆಲ್ಲರೂ ಆ ಒಂದು ಅರಣ್ಯ ಈ ಏನು ಗಿಡಮೂಲಿಕೆಗಳ ಮಹತ್ವವನ್ನು ಅರಿತು ಸಂರಕ್ಷಣೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಅದನ್ನು ಸಸ್ಟೈನಬಲ್ ಆಗಿ ಗಿಡಮೂಲಿಕೆಗಳನ್ನ ಉಳಿಸೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ನಮ್ಮ ದೇಶದಲ್ಲಿ ಈ ಜೀವರಾಶಿ ನಾವು ಉಳಿಸ್ಬೇಕು, ಇದನ್ನ ಬಳಸ್ಕೊಂಡು ಸರಿಯಾಗಿ ಬಳಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ 2002ರಲ್ಲಿ ಜೀವ ವೈವಿಧ್ಯತೆ ನಿಯಮ ಕಾನೂನು ಬಂದಿದೆ. ಸೊ ಈ ಕಾನೂನಿನಲ್ಲಿ ಫಾರೆಸ್ಟ್ ಆಫೀಸರ್ಸ್ಗೆ ಎಂಪವರ್ ಮಾಡಿದ್ದಾರೆ ಈ ರಕ್ಷಣೆ ಮಾಡೋದ್ರಲ್ಲಿ. ಅವರು ಕಾನೂನು ಪ್ರಕಾರ ಕೇಸ್ ಮಾಡಬಹುದು, ಮತ್ತೆ ರಕ್ಷಣೆ ಮಾಡೋದ್ರಲ್ಲಿ ಅವ್ರ ಪಾತ್ರ ಬಹಳ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ. ಸಾಮಾಜಿಕ ಆರೋಗ್ಯದ ಸಿಬ್ಬಂದಿ ಕೂಡ ಇಲ್ಲಿ ಹಾಜರಿದ್ದೀರಿ. ಕೇವಲ ಮೆಡಿಸಿನಲ್ ಪ್ಲಾಂಟ್ಸು ರಿಸರ್ವ್ ಫಾರೆಸ್ಟ್ಗಳಲ್ಲಿ ಅಲ್ಲೇ ಇರುತ್ತೆ ಅಂತ ಏನಿಲ್ಲ. ನಮಗೆ ಉಳಿದಂತಹ ಸಿಟಿ ಲ್ಯಾಂಡ್ಗಳು, ಗೋಮಾಳಗಳು ಅಥವಾ ಬೇರೆ ಯಾವುದೇ ಸರ್ಕಾರಿ ಜಮೀನುಗಳಲ್ಲೂ ಕೂಡ ಇರುವ ಸಾಧ್ಯತೆಗಳಿದೆ. ಆ ಕಡೆ ಮೆಡಿಸಿನಲ್ ಪ್ಲಾಂಟ್ಸ್ ಇರುತ್ತೆ. ಇವತ್ತು ಕಾರ್ಯಾಗಾರಕ್ಕೆ ಇವತ್ತು ನೀವು ಬಂದಿದ್ದೀರಿ, ಇದರ ಒಂದು ಸಂಪೂರ್ಣ ಉಪಯೋಗವನ್ನು ಪಡ್ಕೋಬೇಕು. ಆಯುರ್ವೇದ ಅನ್ನೋದು ಸಹಸ್ರ ವರ್ಷಗಳ ಹಿಂದಿನ ಒಂದು ಪದ್ಧತಿ. ತಮಗೆಲ್ಲರಿಗೂ ಗೊತ್ತು, ಹಿಪೋಕ್ರೇಟ್ಸ್ ಕ್ರಿಸ್ತಪೂರ್ವ 460ರಿಂದ 64ರಿಂದ 386ನೇ ವರ್ಷದವರೆಗೆ ಅವರು ಜನಿಸಿದ್ರು. ಆಗಿದ್ದ ಆಯುರ್ವೇದ ಪದ್ಧತಿ ಚಾಲನೆಯಲ್ಲಿದೆ. ಆಯುರ್ವೇದ ಅಂತ ಇದೆ ಅಂತ ಹೇಳಿದ್ರೆ ಔಷಧೀಯ ಸಸ್ಯಗಳ ಪ್ರಾಮುಖ್ಯತೆ ಇದ್ದೇ ಇರ್ತದೆ. ಸಹಸ್ರ ವರ್ಷಗಳಿಂದ ಇಂಥ ಒಂದು ಆಯುರ್ವೇದ ಪದ್ಧತಿ ಚಾಲ್ತಿಯಲ್ಲಿದ್ದು, ಕಾಲಕ್ರಮೇಣ ಸುಮಾರು ಕೆಲವು ವರ್ಷಗಳಿಂದ ಅಲೋಪತಿ ಅಂತ ಒಂದು ವಿನೂತನ ಆಧುನಿಕ ಆರೋಗ್ಯ ಪದ್ಧತಿ, ಅದಕ್ಕೆ ಚಿಕಿತ್ಸಾ ಪದ್ಧತಿ ನಮ್ಗೆಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥದ್ದು, ಚಾಲನೆಯಲ್ಲಿರ್ತಕ್ಕಂಥದ್ದು, ಪ್ರಚಲಿತದಲ್ಲಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತು. ತದನಂತರ ಹೀಗೆ ಇಂಥ ಒಂದು ಅಲೋಪತಿ ಅನ್ನೋ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಎದುರಾಗ್ತಾ ಇದ್ದು, ಮತ್ತೆ ಈಗ ನಾವು ಪ್ರಪಂಚದ ಎಲ್ಲ ಸಾರ್ವಜನಿಕರು ಆಯುರ್ವೇದದ ಕಡೆ ವಾಳ್ತಿರೋದು ತಮ್ಗೆಲ್ರಿಗೂ ಗೊತ್ತು. ಈ ಹಿನ್ನೆಲೆಯಲ್ಲಿ ಆಯುರ್ವೇದ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ, ಅಷ್ಟೇ ಔಷಧೀಯ ಸಸ್ಯಗಳ ಪ್ರಾಮುಖ್ಯತೆ. ಕರ್ನಾಟಕದ ವಿಶಿಷ್ಟತೆಯನ್ನು ಅವರು ನಮ್ಗೆಲ್ಲ ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಭೌಗೋಳಿಕ ಪ್ರದೇಶದಲ್ಲಿರುವಂತಹ ಎಲ್ಲ ಜೀವ ವೈವಿಧ್ಯತೆಯನ್ನ ಕಾಪಾಡೋದ್ರ ಜೊತೆ ಅದರ ಸುಸ್ಥಿರ ಬಳಕೆ
ಮಾಡಬೇಕು, ಮತ್ತೆ ಎಲ್ಲರಲ್ಲಿ ಜಾಗೃತಿನ ಮುಂದಿನ ದಿನಗಳಲ್ಲಿ ಜಾಗೃತಿನ ಮೂಡಿಸಬೇಕು ಅಂತ ನಮ್ಗೊಂದು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮನೆಮದ್ದುಗಳನ್ನ ಬಳಸಲು ಪ್ರಾರಂಭಿಸಿದ್ರೆ ಇನ್ಸಿಡೆನ್ಸ್ ಆಫ್ ದ ಡಿಸೀಸ್ ಕಡಿಮೆ ಆಗುತ್ತೆ. ಇನ್ಸಿಡೆನ್ಸ್ ಆಫ್ ದ ಡಿಸೀಸ್ ಅಂದ್ರೆ ಉದಾಹರಣೆಗೆ ಕೆಮಿಕಲ್ ಬೇಸ್ಡ್ ಟ್ರೀಟ್ಮೆಂಟ್ ತಗೋತಾ ಇದ್ರೆ ನೀವು ಈ ವರ್ಷ 6 ಬಾರಿ ಆಸ್ಪತ್ರೆಗೆ ಹೋದೆ, ಮುಂದಿನ ವರ್ಷ 12 ಬಾರಿ ಹೋಗ್ತೀರಾ, ಅದರ ಮುಂದಿನ ವರ್ಷ 24 ಬಾರಿ ಹೋಗ್ತೀರಾ. ಇಟ್ ಇಸ್ ಕಾಲ್ಡ್ ಇನ್ಸಿಡೆನ್ಸ್ ಆಫ್ ದ ಡಿಸೀಸ್. ಆದರೆ ಮನೆಮದ್ದುಗಳನ್ನ ಅಥವಾ ವನೌಷಧಿಗಳನ್ನ ಬಳಸಿದ್ರೆ ಆದ್ರೆ ಇನ್ಸಿಡೆನ್ಸ್ ಆಫ್ ಡಿಸೀಸ್ ವಿಲ್ ಕಮ್ ಡೌನ್. ಈ ವರ್ಷ ನೀವು 12 ಬಾರಿ ಆಸ್ಪತ್ರೆಗೆ ಹೋಗಿದ್ರೆ ಮುಂದಿನ ಸಾರಿ 6 ವರ್ಷಕ್ಕೆ 6 ಬಾರಿ ಹೋಗ್ತೀರಾ, ಮತ್ತೆ 3 ಬಾರಿಗೆ ಹೋಗ್ತೀರಾ. ಬಹುಶಃ ತಮ್ಮ ಹಿಂದಿನ ತಲೆಮಾರು ಮಾತನ್ನು ಕೇಳಿರ್ತೀರಾ, ನಾನು ಜೀವನದಲ್ಲೇ ಆಸ್ಪತ್ರೆ ಮುಖ ನೋಡಿಲ್ಲ ಹೇಳ್ತಿರ್ತಾರಲ್ಲ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಈ ಜೀವವೈವಿಧ್ಯತೆಯ ಸಂರಕ್ಷಣೆಯ ಬಗ್ಗೆ ಕಾಯ್ದೆ ಕಾನೂನುಗಳು ಜಾರಿಗೆ ಬಂತು. ಈ ಜಾರಿಗೆ ಬರೋದಕ್ಕಿಂತ ಹಿಂದೆ ಪೂರ್ವದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ನಮ್ಮ ದೇಶದಲ್ಲಿ ಹೇಗೆ ಅರಣ್ಯ ಕಾಯ್ದೆಗಳಿತ್ತು ಅದೇ ತರ ಬೇರೆ ದೇಶಗಳಲ್ಲೂ ಕೂಡ ಇತ್ತು. ಆದ್ರೆ ಜೀವ ವೈವಿಧ್ಯತೆಯ ಹಾನಿ ಅನ್ನೋದು ಯಥೇಚ್ಛವಾಗಿ ಆಗ್ತಾ ಇತ್ತು, ಬೇರೆ ಬೇರೆ ದೇಶಗಳೆಲ್ಲ ಆಗ್ತಾ ಇತ್ತು. ಸೊ ಇದೆಲ್ಲವುಗಳನ್ನು ಮನಗಂಡಂತಹ ವಿಶ್ವದ ಎಲ್ಲ ನಾಯಕರು ಒಟ್ಟು ಸೇರಿ ಈ ಜೀವ ವೈವಿಧ್ಯತೆಯ ಹಾನಿಗೆ ನಾವು ಹೇಗಾದ್ರೂ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಈ ಕಾಯ್ದೆ ಅನ್ನೋದು ಹುಟ್ಕೊಂಡಿತ್ತು. ಇದು 4 ಡಿಕ್ಲೇರ್ಡ್ ಹೆರಿಟೇಜ್ ಸೈಟ್ಸ್. ಮತ್ತೆ ಇದು ನೋಡಿ, ಇವಾಗ ಏರಿಯಾಸ್ ಅಂಡರ್ ಕನ್ಸಿಡರೇಷನ್ ಫಾರ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಡಿಕ್ಲೇರೇಷನ್ 10 ಏರಿಯಾಸ್ ಇದೆ. ಇದರಲ್ಲಿ ಒಂದು ಲಕ್ಷ್ಮೀ ಆದಿನಾರಾಯಣ ಬೆಟ್ಟ ಅಂತ ಇದು ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರದಲ್ಲಿದೆ. ಮತ್ತೆ ಅದೇ ರೀತಿ ಅಂತರಗಂಗೆ ಬೆಟ್ಟ ಕೋಲಾರದಲ್ಲಿದೆ. ಇದು ಇಲ್ಲಿ ಸುಮಾರು ಔಷಧಿ ಸಸ್ಯಗಳು ಈ ಅಂತರಗಂಗೆ ಬೆಟ್ಟದಲ್ಲಿ ನೋಡ ಸಿಗುತ್ತವೆ. ಮತ್ತೆ ಮಹಿಮಾರಂಗ ಬೆಟ್ಟ ಅಂತ ಹೇಳಿ ಇದು ನೆಲಮಂಗಲ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಮತ್ತೆ ಕುಮಟಾ ತಾಲೂಕಿನಲ್ಲಿ ಇದು ಕಗ್ಗಾ ಭತ್ತ ಪ್ರದೇಶ ಅಂತ. ಕಗ್ಗಾ ಭತ್ತ ಪ್ಲಾಂಟ್ ಡೈವರ್ಸಿಟಿ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಹೇಗೆ ಹಂಚಿಕೆ ಆಗಿದೆ ಅಂತ ಹೇಳಿ ಒಂದು ಬ್ರೀಫ್ ಆಗಿದೆ. ಇಲ್ಲಿ 5 ಲಕ್ಷ ಸಸ್ಯಗಳು ಲ್ಯಾಂಡ್ ಪ್ಲಾಂಟ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಭಾರತದಲ್ಲಿ ಆಲ್ಮೋಸ್ಟ್ ಅದರ 10% ಅಂದ್ರೆ 50,000 ಇಲ್ಲ 44,000 ಸ್ಪೀಷೀಸ್ಗಳು ಹಂಚಿಕೆ ಆಗಿದೆ. ಅದರೊಳಗೆ ಇನ್ನು ಈ 5 ಲಕ್ಷ ಸಸ್ಯಗಳಲ್ಲಿ ಇನ್ನೂ 10 ರಿಂದ 20% ಇನ್ನೂ ಗುರುತಿಸಕ್ಕೆ ಆಗಿರುವಂತಹ ಸಸ್ಯಗಳು ಇನ್ನೂ ನಮ್ಮಲ್ಲಿ ಇದೆ. ಆ ಒಂದು ಇದರಲ್ಲಿ 22% ಸಸ್ಯಗಳು ರೆಡ್ ಲಿಸ್ಟ್ ಅಂದ್ರೆ IUCN ರೆಡ್ ಲಿಸ್ಟ್ ನಲ್ಲಿ ಗುರುತು ಮಾಡ್ಕೊಂಡಿದೆ. ಇಲ್ಲಿ ಆಯುರ್ವೇದದಲ್ಲಿ ಆಲ್ಮೋಸ್ಟ್ 2,500 ಸಸ್ಯಗಳನ್ನು ಮೆಡಿಸಿನ್ ಆಗಿ ಬಳಸ್ತಾರೆ. ಯುನಾನಿ, ಸಿದ್ಧ, ಹೋಮಿಯೋಪತಿ, ಟಿಬೆಟಿವ್ ಮೆಡಿಸಿನ್ ಸಿಸ್ಟಮ್ ನಲ್ಲಿ ಆಲ್ಮೋಸ್ಟ್ 2,000 ಸಸ್ಯಗಳಷ್ಟು ಬಳಕೆ ಆಗುತ್ತೆ. ಕಷಾಯದೆಲ್ಲೇ ಬಳಸಲಿ 4 ಪಟ್ಟು ನೀರಾಕಿ 1 ಪಟ್ಟು ಮೆಡಿಸಿನ್ ಪ್ಲಾಂಟ್ಸ್ ಹಾಕಿ